ಹರೇ ಕೃಷ್ಣ ಮಾತಾಜಿ ಎಲ್ಲರಿಗೂ ರಾಧಾ ರಾಣಿ ಕಿಚನ್ಗೆ ಎಲ್ಲರಿಗೂ ಸುಸ್ವಾಗತ. ಸೊ ನಾವಿವತ್ತು ಫ್ರೆಂಚ್ ಫ್ರೈ ಮಾಡೋದನ್ನು ಕಲಿಯೋಣ. ಇದು ಫಸ್ಟು ಆಲೂಗಡ್ಡೆನ ಈ ಥರ ಪೀಸ್ ಮಾಡಿಕೊಂಡು ಫಸ್ಟು ಸಿಪ್ಪೆ ತೆಗಿಬೇಕು. ಅದಾದಮೇಲೆ ಈ ಥರ ಪೀಸ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಅರ್ಧ ಬೇಯಿಸ್ಕೊಳ್ಳೋಣ. ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಸೊ ಈ ಥರ ಆಗಿರುತ್ತೆ ನೋಡಿ. ಹಾಕೊಳ್ಳಿ. ಇದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಕರಿಯೋದಕ್ಕೆ. ನೀವು ಆಯಿಲು ಅಥವಾ ತುಪ್ಪ ಯಾವುದಾದ್ರೂ ಹಾಕೊಳ್ಳಿ. ಸೊ ಅದು ಚೆನ್ನಾಗಿ ಬಿಸಿ ಆದಮೇಲೆ ಕಾಯ್ತಾ ಇರೋವಾಗ ಇಲ್ಲ ನಾವು ಬಿಸಿ ಇದರಲ್ಲಿ ಇಲ್ಲ ಜೋರು ಮಾಡಿ ಅದೇ ಫುಲ್ಲು ಫ್ಲೇಮ್ ಇಟ್ಕೊಳ್ಳಿ. ಆವಾಗ ನೀವು ಇದನ್ನು ಫ್ರೈ ಮಾಡ್ತೀವಿ ಚೆನ್ನಾಗಿ. ಮಾತಾಜಿ ಹೇಳ್ತಾ ಇದ್ದಾರೆ ಇದನ್ನು ಬೇಗ ಫ್ರೈ ಮಾಡಬೇಕು ನಾವು, ಇಲ್ಲಾಂದರೆ ಒಂದೊಂದು ಥರ ಆಗುತ್ತೆ. ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಅದಕ್ಕೆ ಕಡಿಮೆ ಇದೆ. ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾವು. ಇದು ದೇವ್ರ ನೈವೇದ್ಯಕ್ಕೆ ಅಂತೇಳಿ ನಾವು ಇವತ್ತು ಏಕಾದಶಿ ವಿಶೇಷವಾಗಿ ಕೃಷ್ಣನಿಗೆ ಜಗನ್ನಾಥನಿಗೆ ನೈವೇದ್ಯಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಮಾತಾಜಿ ಇಲ್ಲಾಗಿದೆ ಫ್ರೆಂಚ್ ಫ್ರೈಸ್ ಅರ್ಧ ರೆಡಿಯಾಗಿದೆ. ತುಪ್ಪದಲ್ಲಿ ಮಾಡ್ತಾ ಇರೋದು ತುಂಬ ಟೇಸ್ಟಿ ಇರುತ್ತೆ. ನೀವು ತುಪ್ಪದಲ್ಲಿ ಮಾಡಿ ನೋಡಿ ಅಲ್ವಾ ಮಾತಾಜಿ. ಆ್ಯಂಡ್ ಇದು ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೈಂಧವ ಲವಣ ಹಾಕ್ತಾಯಿದ್ದೀವಿ. ಇವತ್ತು ಏಕಾದಶಿ ಆದ್ದರಿಂದ ನಾವು ನಾರ್ಮಲ್ ಉಪ್ಪು ಹಾಕಲ್ಲ. ಸೈಂಧವ ಲವಣ, ಆಮೇಲೆ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸು ಪುಡಿ, ಇದಿಷ್ಟೇ ಹಾಕ್ತಾಯಿದ್ದೀವಿ. ಸೊ ಇದೆರಡು ಹಾಕಿ ನಾವು ಇಲ್ಲಿ ಕೃಷ್ಣನಿಗೆ ನೈವೇದ್ಯಕ್ಕೆ ತೊಗೊಂಡು ಹೋಗ್ತಾಯಿದ್ದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಪ್ಪು ಹಾಕಿದ್ದಾಯಿತು. ಇವಾಗ ಪೆಪ್ಪರ್ ಪೌಡರ್ ಹಾಕ್ತಾಯಿದೆ. ಸೊ ರೆಡಿ ಟು ಸರ್ವ್ ಪ್ರಸಾದ ಫಾರ್ ಕೃಷ್ಣ. ಹಾಂ ಓ ಎಸ್ ಓಕೆ ಓಕೆನಾ? ಹಾಂ ಎಸ್. ಕೃಷ್ಣ ಪ್ರಭು, ಇಟ್ಸ್ ಅವರ್ ಪ್ಲೇಜರ್. ರಾಧಾ